ಹಿಸ್ಟ್ರಿ ಓದ್ಬೇಕಾದ್ರೆ ಒಂದು ಕನ್ಫ್ಯೂಷನ್ ಬಂದೇ ಬರುತ್ತೆ. ಅದೇನು ಅಂದ್ರೆ ಯಾವ ಬುಕ್ ನ ರೆಫರ್ ಮಾಡ್ಲಿ. ಒಬ್ರು ನೋಡಿದ್ರೆ ಓಲ್ಡ್ NCERT ಅಂತಾರೆ, ಒಬ್ರು ನೋಡಿದ್ರೆ ನ್ಯೂ NCERT ಅಂತಾರೆ, ಇನ್ನೊಬ್ರು ನೋಡಿದ್ರೆ ತಮಿಳ್ನಾಡು NCERT ಅಂತಾರೆ, ಒಬ್ರು ನೋಡಿದ್ರೆ RS ಶರ್ಮಾ ಅಂತಾರೆ, ಇನ್ನೊಬ್ರು ನೋಡಿದ್ರೆ ಬಿಪಿನ್ ಚಂದ್ರ ಅಂತಾರೆ. ಈಗ RS ಶರ್ಮಾ ಬಿಪಿನ್ ಚಂದ್ರ ಅಂತಾರಲ್ಲ ಅವೆಲ್ಲ ಓಲ್ಡ್ NCERT ನೇ, ಗೊತ್ತಾಯ್ತಾ? ಅವು ಸಪರೇಟ್ ಅಲ್ಲ, ಅವೆರಡು ಒಂದೇನೆ. ಬಟ್ ನೀವು ಆ ಬುಕ್ ನ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ನಂದೊಂದು ಸಜೆಷನ್ ಏನು ಅಂದ್ರೆ, ಒಪಿನಿಯನ್ ಏನು ಅಂದ್ರೆ, ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ. ಬೋತ್ ಏನ್ಶಿಯಂಟು, ಮಿಡಿವಲ್, ಮಾಡರ್ನ್ ಹಿಸ್ಟ್ರಿ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ನನಗೆ ಯಾವ ಬುಕ್ ಮೇಲೆ ಹೋಗ್ಬೇಕು ಅಂತ. ಈಗ ನನ್ನ ಪ್ರಕಾರ ಎಲ್ಲ ಬುಕ್ ಯಾವ ತರ ಇದೆ ಅಂತ ಹೇಳ್ತೀನಿ. ಈಗ ಓಲ್ಡ್ NCERT ಗೆ ಹೋದ್ರೆ ಅಲ್ಲೇನಿದೆ ಅಂದ್ರೆ ಆ ತುಂಬಾ ಬ್ರೀಫ್ ಆಗಿದೆ, ಒಂಥರ ಸ್ಟೋರಿ ತರ ಇದೆ ಬುಕ್. ಬಟ್ ನ್ಯೂ NCERT ಗೆ ಬಂದ್ರೆ ಸ್ಟೋರಿ ಎಲ್ಲ ಇಲ್ಲ, ಬಟ್ ಜಾಸ್ತಿ ಫ್ಯಾಕ್ಟ್ಸ್ ಇದೆ. ಮೀನ್ಸ್ ಸ್ಟೋರಿ ಏನು ಅಂತಾರೆ ಇಲ್ಲ, ಬಟ್ ಫ್ಯಾಕ್ಟ್ಸ್ ಅಂದ್ರೆ ಯಾವಾಗ ಸಿಕ್ತು ಒಂದು ಹರಪ್ಪನ್ ಸಿವಿಲೈಸೇಷನ್, ಅರ್ಬನೈಸೇಷನ್ಸ್ ಯಾವ ತರ ಇದೆ, ಪೋರ್ಟ್ರೀಸ್ಗಳು ಆ ತರ ಇದಾವೆ. ಬಟ್ ಏನೋ ಸ್ಟೋರಿ ತರ ನ್ಯೂ NCERT ಗಳು ಇಲ್ಲ. ಆದ್ರೆ ನೀವು ಒಂದ್ಸತಿ ನ್ಯೂ NCERT ತೆಗೆದು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ತರ ಬುಕ್ ಇದೆ ಅಂತ. ಅದಾದ್ಮೇಲೆ ತಮಿಳ್ನಾಡು NCERT ಯಾವ ತರ ಇದೆ ಅಂದ್ರೆ, ತಮಿಳ್ನಾಡು NCERT ಫುಲ್ ಓಲ್ ಸಮ್ಮರಿ ಅಂದ್ರೆ ಎಲ್ಲಾ ಪಾಯಿಂಟ್ಸ್ ಕವರ್ ಮಾಡಿದ್ದಾರೆ, ಬಟ್ ಎಲ್ಲ ಡೆಪ್ತ್ ಆಗಿ ಕವರ್ ಮಾಡಿಲ್ಲ, ಆಯ್ತಾ? ನಾನು ಈಗ ಎರಡ್ ತರ ತಮಿಳ್ನಾಡು NCERT ಬರ್ತವೆ. ಒಂದು ಓಲ್ಡ್ ತಮಿಳ್ನಾಡು NCERT ಇದೆ, ನ್ಯೂ ತಮಿಳ್ನಾಡು NCERT ಇದೆ. ನಾನು ಓದಿದ್ದು ಓಲ್ಡ್ ತಮಿಳ್ನಾಡು NCERT. ಬಟ್ ಅದ್ರಲ್ಲಿ ಏನಿದೆ ಅಂದ್ರೆ ಫುಲ್ ಎಲ್ಲಾನು ಕವರ್ ಮಾಡಿದ್ದಾರೆ, ಬಟ್ ಡೆಪ್ತ್ ಆಗಿಲ್ಲ, ಎಲ್ಲಾನು ಮೇಲ್ಮೇಲೆ ಕವರ್ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಅದಕ್ಕೆ ನಾನು ಏನ್ ಹೇಳೋದು ಅಂದ್ರೆ, ಯಾವುದೇ ಬುಕ್ ಓದೋಕ್ಕಿಂತ ಮುಂಚೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ ಹೋಗಿ, ಆಗ ನೀವು ಗೊತ್ತಾಗುತ್ತೆ. ಮತ್ತೆ ಯಾವ ಬುಕ್ ನ ಓದಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಯಾವುದೇ UPSC ಕ್ವಶನ್ ಸಹ ಡೈರೆಕ್ಟ್ ಆಗಿ ಬುಕ್ ಇಂದ ತೆಗ್ದಿರಲ್ಲ, ಬಟ್ ಒಂದೊಂದು ಬಂದಿರ್ತವೆ. ಈಗ 100 ಕ್ವಶನ್ಸ್ ಅಲ್ಲಿ ಒಂದು 20 ಕ್ವಶನ್ ಡೈರೆಕ್ಟ್ ಬುಕ್ ಇಂದ ಬಂದಿರ್ತವೆ, 80 ಕ್ವಶನ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಇರ್ತವೆ, ಆಯ್ತಾ? ಇದಾಗಿತ್ತು ಹಿಸ್ಟ್ರಿ ಕುರಿತು ಸ್ವಲ್ಪ ಇನ್ಫಾರ್ಮೇಶನ್.